ಅದು ಕೇವಲ 10 ರೂಪಾಯಿಗಳ ಖರ್ಚಿನಲ್ಲಿ ನಡೆದು ಹೋಗುತ್ತೆ. ಅದು ಇದೀಗ ಇಡೀ ವಿಶ್ವದ ಗಮನವನ್ನ ಸೆಳೆಯುತ್ತಿದೆ. ಕೇವಲ 10 ರೂಪಾಯಿಗಳ ವೆಚ್ಚದಲ್ಲಿ ನಾವು ನಮ್ಮ ಮನೆಯಲ್ಲೇ ಇಡೀ ಜಗತ್ತನ್ನ ಚಕಿತಗೊಳಿಸುವಂತಹ ಅಚ್ಚರಿಗಳನ್ನ ಕಾಣಬಹುದಾಗಿದೆ. ಅದು ವಿಜ್ಞಾನಿಗಳ ಕುತೂಹಲವನ್ನು ಸಹ ಕೆರಳಿಸಿದೆ. ಅದು ವಿಜ್ಞಾನಿಗಳಿಗೂ ಸಹ ಉತ್ತರವನ್ನ ನೀಡುತ್ತಿದೆ. ಇಡೀ ಪ್ರಪಂಚದ ಗಮನ ಸೆಳೆಯುತ್ತಿರುವ ಅಂಥದ್ದೊಂದು ತಂತ್ರವೇ ನಮ್ಮ ಇಂದಿನ ಹಿಗು ಹುಂಟೆ. ಆ ಒಂದು ತಂತ್ರ ಇಡೀ ವಿಶ್ವದ ಗಮನವನ್ನ ಸೆಳೆದದ್ದಾದ್ರೂ ಹೇಗೆ? ವಿಜ್ಞಾನಿಗಳ ಕುತೂಹಲವನ್ನ ಕೆರಳಿಸಿದ್ದಾದ್ರೂ ಹೇಗೆ? ಸಾವಿರದ 1984 ಡಿಸೆಂಬರ್ 3ನೇ ತಾರೀಕು ಬೆಳಗಿನ ಜಾವ ಅಮೆರಿಕ ಮೂಲದ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ನ ಕ್ರಿಮಿನಾಶಕ ಘಟಕದಲ್ಲಿ ಒಂದು ಅಚಾತುರ್ಯ ನಡೆದುಬಿಟ್ಟಿತು. ಆ ಅಚಾತುರ್ಯವೇ ವಿಷಾನಿಲ ಮೀಥೈಲ್ ಐಸೋಸೈನೇಟ್ ಸೋರಿಕೆಯಾಗಿ ಬಿಟ್ಟಿತ್ತು. ಅಚಾತುರ್ಯದಿಂದ ಸೋರಿಕೆಯಾದ ವಿಷಾನಿಲ ಹೊಗೆಯ ರೂಪದಲ್ಲಿ ಇಡೀ ಭೋಪಾಲನ್ನ ಆಕ್ರಮಿಸಿಕೊಂಡು ಬಿಟ್ಟಿತ್ತು. ಸಾವಿರಾರು ಜನರನ್ನ, ಸಾವಿರಾರು ಜಾನುವಾರುಗಳನ್ನ ಬಲಿ ತೆಗೆದುಕೊಂಡು ಬಿಟ್ಟಿತ್ತು. ಲಕ್ಷಾಂತರ ಜನರನ್ನ ಸಾಯಲಾರದಂತಹ, ಬದುಕಲಾರದಂತಹ ಸ್ಥಿತಿಗೆ ದೂಕಿತು. ಭೋಪಾಲ್ ಅನಿಲ ದುರಂತ ಸಂಭವಿಸಿ 3 ದಶಕಗಳು ಕಳೆದಿದ್ದರೂ ಸಹ ಇಂದಿಗೂ ಸಹ ಅದರ ವಿಚಿತ್ರತೆ, ಅದರ ಭಯಾನಕತೆ ನಿಂತಿಲ್ಲ. ಪ್ರಪಂಚದ ಅತಿ ದಾರುಣ ಕೈಗಾರಿಕಾ ದುರಂತ ಎಂದು ಕರೆಯಲಾಗುವ ಭೋಪಾಲ್ ಅನಿಲ ದುರಂತದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಲು ಅಮೆರಿಕದ ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿ ಮತ್ತು ಜರ್ಮನ್ ಸರ್ಕಾರ ಒಂದು ತಂಡವನ್ನು ರಚಿಸಿತು. ಆ ತಂಡಕ್ಕೆ ಜರ್ಮನ್ನ ಹಿರಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ರನ್ನ ಮುಖ್ಯಸ್ಥರನ್ನಾಗಿಸಿತು. ಆ ತಂಡ ಅಧ್ಯಯನ ಮಾಡಲು ಭೋಪಾಲ್ಗೆ ಬಂತು. ಭೋಪಾಲ್ಗೆ ಬಂದ ತಂಡ, ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ತಂಡ ಹಲವಾರು ತಿಂಗಳುಗಳ ಕಾಲ ಅಧ್ಯಯನ ನಡೆಸಿತು. ಅಂತಹ ಸಮಯದಲ್ಲಿ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ರವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಯೂನಿಯನ್ ಕಾರ್ಬೈಡ್ನ ಕ್ರಿಮಿನಾಶಕದ ಘಟಕಕ್ಕೆ ಕೇವಲ 1 ಕಿಲೋಮೀಟರ್ಗಳ ಅಂತರದಲ್ಲಿದ್ದ ಆ 4 ಮನೆಗಳು. ಕ್ರಿಮಿನಾಶಕ ಘಟಕಕ್ಕೆ ಕೇವಲ 1 ಕಿಲೋಮೀಟರ್ಗಳ ಅಂತರದಲ್ಲಿರುವ ಆ 4 ಮನೆಗಳು ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ತಂಡವನ್ನ ಚಕಿತಗೊಳಿಸಿದ್ದಾದರೂ ಹೇಗೆ, ಏಕೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ವಿಷಾನಿಲ ಕ್ರಿಮಿನಾಶಕ ಘಟಕದಿಂದ 15 ಕಿಲೋಮೀಟರ್ಗಳನ್ನ ವ್ಯಾಪಿಸಿ ಸಾವಿರಾರು ಜನರನ್ನ ಸಾವಿಗೀಡು ಮಾಡಿದ್ದರು. ಲಕ್ಷಾಂತರ ಜನರನ್ನ ತೊಂದರೆಗೀಡು ಮಾಡಿದ್ದರೂ ಸಹ 1 ಕಿಲೋಮೀಟರ್ಗಳ ಅಂತರದಲ್ಲಿದ್ದ ಆ 4 ಮನೆಗಳ ಜನರಿಗೆ ಏನೂ ಆಗದೇ ಇದ್ದದ್ದು. ಅನಿಲ ದುರಂತ ಆದಾಗ ಏನಾಯಿತು, ತುಂಬ ಜನ ಎಲ್ಲ ಪ್ರಾಣ ಕಳ್ಕೊಂಡ್ರು, ಕಣ್ಣು ಹಾಳಾಯಿತು, ಬೇಕಾದಷ್ಟು ಅನಾಹುತ ನಡೀತು, ಸ್ಕಿನ್ ಡಿಸೀಸಸ್ ಬಂತು. ಆದರೆ 4 ಫ್ಯಾಮಿಲಿಗಳಿಗೆ ಏನು ಅಫೆಕ್ಟ್ ಆಗಿರಲಿಲ್ಲ. ಅದು ಹೇಗೆ ಸಾಧ್ಯವಾಯಿತೆಂದು ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ತಲೆ ಕೆಡಿಸಿಕೊಂಡು ಆ 4 ಮನೆಗಳ ಅಧ್ಯಯನ ಮಾಡಲು ಮುಂದಾದಾಗ, ಪತ್ತೆ ಮಾಡಲು ಮುಂದಾದಾಗ ಒಂದು ಚಕಿತ ಬಯಲಾಯಿತು. ಆ ಚಕಿತವೇ ಒಂದು ವಿಸ್ಮಯಕಾರಿ ತಂತ್ರ. ಆ ಒಂದು ತಂತ್ರದ ಬಳಕೆಯಿಂದ ಕೇವಲ 10 ರೂಪಾಯಿಗಳ ವೆಚ್ಚದಲ್ಲಿ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಅಚ್ಚರಿಗಳನ್ನ ನೀವು ನಿಮ್ಮ ಮನೆಯಲ್ಲಿ ಕಾಣಬಹುದು. ಅದನ್ನ ಸರ್ವೆ ಮಾಡಿ ಇದೇನು ಇವ್ರಿಗೇನು ತೊಂದರೆ ಇಲ್ಲದೆ ಇದಾರಲ್ಲ ಅಂತ ಅಲ್ಲಿ ಹೋಗಿ ನೋಡಿದಾಗ ಒಂದಿನ ಅದೇ ಒಂದು 10-15 ರೂಪಾಯಿ ಅಥವಾ 15 ರೂಪಾಯಿ 20 ರೂಪಾಯಿ ಅಷ್ಟೇ. ಕಾರ್ಕೋಟಕ ವಿಷಾನಿಲಕ್ಕೂ ಏನೂ ಆಗದ ಆ ಮನೆಗಳ ಜನರಿಂದ ಬಯಲಾದಂತಹ ಒಂದು ವಿಸ್ಮಯಕಾರಿ ತಂತ್ರದ ಬಗ್ಗೆ ಜರ್ಮನ್ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ಬಹಳಷ್ಟು ಸಂಶೋಧನೆ ಮಾಡಿದ್ರು. ಆ ತಂತ್ರದಿಂದ ಮಾನವನ ಊಹೆಗೂ ಮೀರಿದ್ದು ನಡೆಯುತ್ತೆ.
ಅದರಿಂದ ಕಾಯಿಲೆಗಳು ದೂರಾಗುತ್ತವೆ, ಅದರಿಂದ ಸಮಸ್ಯೆಗಳು ಹೇಗೆ ದೂರಾಗುತ್ತವೆ ಎಂಬ ವೈಜ್ಞಾನಿಕ ವರದಿಯನ್ನ ಡಾಕ್ಟರ್ ಉಲ್ರಿಚ್ ಪ್ರಪಂಚದಾದ್ಯಂತ ಪ್ರಕಟಿಸಿಬಿಟ್ಟರು. ಭೋಪಾಲ್ನಲ್ಲಿ ಡಾಕ್ಟರ್ ಉಲ್ರಿಚ್ಗೆ ಕಂಡು ಬಂದಂತಹ ಆ ವಿಸ್ಮಯಕಾರಿ ತಂತ್ರ ಇದೀಗ ಇಡೀ ಪ್ರಪಂಚದಲ್ಲಿ ಚಕಿತವನ್ನ ಸೃಷ್ಟಿಸುತ್ತಿದೆ. ಆ ನಡುವೆ ಡಾಕ್ಟರ್ ಉಲ್ರಿಚ್ರ ಅಂತಹದೊಂದು ಪ್ರಕಟಣೆ ಕರ್ನಾಟಕದ ಓರ್ವ ಮಾಜಿ ಸಚಿವರಿಗೆ ಸಿಕ್ಕಿತು. ಕರ್ನಾಟಕದ ಮಾಜಿ ಸಚಿವರಾದ ಅವರು ಒಂದು ಮಹತ್ತರವಾದ ಕಾರ್ಯಕ್ಕೆ ಆ ತಂತ್ರವನ್ನು ಬಳಸಲು ನಿರ್ಧರಿಸಿದ್ರು. ಆ ತಂತ್ರದ ಬಗ್ಗೆ ವೈಜ್ಞಾನಿಕವಾಗಿ ತಿಳಿಯುವ ಸಲುವಾಗಿ ಜರ್ಮನಿಯ ಸರ್ಕಾರವನ್ನ ವಿನಂತಿಸಿದ್ರು. ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ರವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದ್ರು. ಮಾಜಿ ಸಚಿವರ ಮಹತ್ತರ ಕಾರ್ಯದ ಬಗ್ಗೆ ಆಲಿಸಿದ ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ಮರು ಮಾತನಾಡದೆ ಒಂದು ಮಾತನ್ನು ಹೇಳಿದ್ರು. ಆ ಮಾತೆ, ನಾನು ಆ ತಂತ್ರದ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತೇನೆ, ಅದನ್ನು ಹೇಗೆ ಬಳಸಬೇಕೆಂಬುದನ್ನ ತಿಳಿಸುತ್ತೇನೆಂದು ಹೇಳಿದ್ದು. ಆನಂತರ ಅವರು ಕರ್ನಾಟಕಕ್ಕೆ ಬಂದದ್ದು. ಸಮಾಜದ ಒಳಿತಿಗಾಗಿ ಹಮ್ಮಿಕೊಂಡಿರೋ ಆ ಮಹತ್ತರವಾದ ಕಾರ್ಯದ ಬಗ್ಗೆ ಆಲಿಸಿ ಕರ್ನಾಟಕಕ್ಕೆ ಬಂದ ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ಇರೋದಾದ್ರೂ ಹೇಗೆ, ಬಂದಿದ್ದಾದರೂ ಎಲ್ಲಿಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಕರ್ನಾಟಕದ ಮೈಸೂರಿಗೆ. ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ಕರ್ನಾಟಕಕ್ಕೆ ಬಂದ ನಂತರ ಎದುರಾದಂತಹ ಅಚ್ಚರಿಯಾದ್ರೂ ಏನು, ಅಸಲಿಗೆ ಆ ತಂತ್ರದಿಂದ ಎದುರಾಗುತ್ತಿರುವಂತಹ ಚಿಕಿತ್ಸೆಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ರವರು ಮೈಸೂರಿಗೆ ಬಂದು ಆ ತಂತ್ರದ ಬಗ್ಗೆ, ಅದರ ಬಳಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿ ಹೋದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಆ ತಂತ್ರದ ಬಳಕೆಯಿಂದ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಮಹತ್ತರವಾದ ಕಾರ್ಯ ನಡೆಯುತ್ತಿರುವುದು. ಅಸಲಿಗೆ ಆ ಒಂದು ತಂತ್ರದ ಬಗ್ಗೆ ವೈಜ್ಞಾನಿಕವಾಗಿ ತಿಳಿಯಲು ಅದನ್ನು ಒಂದು ಮಹತ್ತರವಾದ ಕಾರ್ಯಕ್ಕೆ ಬಳಸಲು ಯೋಚಿಸಿದ ಆ ಮಾಜಿ ಸಚಿವರಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಮೈಸೂರಿನ ಎಸ್.ಎ. ರಾಮದಾಸ್. ಎಸ್.ಎ. ರಾಮದಾಸ್ ರವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಒಂದು ದಾರುಣತೆ ಎದುರಾಯಿತು. ಆ ದಾರುಣತೆಯೇ HIV ಸೋಂಕಿನಿಂದ ನರಳುತ್ತಿದ್ದ ಓರ್ವ ಬಾಲಕ ಶಾಲೆಯಲ್ಲಿ ಪ್ರತಿಕ್ಷಣ ಅನುಭವಿಸುತ್ತಿರುವಂತಹ ಅಸ್ಪೃಶ್ಯತೆಯ ಬಗ್ಗೆ ಕಣ್ಣೀರಿಟ್ಟು ಹೇಳಿಕೊಂಡಿದ್ದು. ಈ ಪೇರೆಂಟ್ಸ್ಗಳಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನೀನು HIV ಪಾಸಿಟಿವ್ ಅಂತ. ಹಾಗಾಗಿ ಮಕ್ಕಳಿಗೆಲ್ಲ TC ಕೊಟ್ಟು ನಿನಗೊಬ್ಬನು ಪಾಠ ಮಾಡಬೇಕು, ಅದು ಇಲ್ಲದೆ ಹೋದ್ರೆ ನಿನಗೆ TC ಕೊಟ್ಟು ಅವರು ಪಾಠ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿದ್ರು. ಆಗ ಹುಡುಗ ಹೇಳ್ತಾನೆ, ನನ್ನೆಲ್ಲ ಸ್ನೇಹಿತರುಗಳಿದಾರಲ್ಲ, ನನ್ನಿಂದ ಅವ್ರ ಎಜುಕೇಶನ್ ಹಾಳಾಗಬಾರ್ದು ಅಂತ ಹೇಳಿ ನಾನು TC ತಗೊಂಡೆ ಅಂತ ಹೇಳ್ದ. ಅದು ನನಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಡಯಾಸಿಂದ ಕೆಳಗಡೆ ಇಳಿದು ಹೋಗಿ ಆ ಹುಡುಗನ ಹಗ್ ಮಾಡಿಕೊಂಡೆ. ಆನ್ ದಟ್ ಡೇ ಐ ಡಿಸೈಡೆಡ್, ಅವನಿಗೆ ಹೇಳಿದೆ ಆ ಮಾತನ್ನ, ನೀನು ನನ್ನ ಕಣ್ ತೆರೆಸಿದ್ಯಾ. ಅಂತಹ ಒಂದು ಘಟನೆಯಿಂದ ಮನನೊಂದ ರಾಮದಾಸರವರು ಒಂದು ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರವೇ ಏನೂ ತಪ್ಪು ಮಾಡದ ಏಡ್ಸ್ನಿಂದ ನರಳುತ್ತಿರುವ ಮಕ್ಕಳಿಗಾಗಿ ಏನಾದರೂ ಮಾಡಬೇಕೆಂಬುದು. ಅಂತಹ ನಿರ್ಧಾರದೊಂದಿಗೆ ಅನಂತ ಭಾರತ ಚಾರಿಟೇಬಲ್ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಒಂದು ಟ್ರಸ್ಟ್ ತೆರೆದು ರಾಜ್ಯದ ಹಲವಾರು ಏಡ್ಸ್ ಮಕ್ಕಳನ್ನ ದತ್ತು ಪಡೆದು ಅವರ ಪೋಷಣೆಗೆ ನಿಂತರು. ಅವರಿಗೆ ಶಿಕ್ಷಣ ಸೇರಿದಂತೆ ಎಲ್ಲವನ್ನ ಉಚಿತವಾಗಿ ನೀಡಲಾರಂಭಿಸಿದರು.
ही भरोसा, एक तू ही सहारा, इस तेरे जहां में नहीं कोई हमारा। हे ईश्वर या अल्लाह, हे पुकार सुन ले, ईश्वर या अल्लाह ए दाता। हे ईश्वर या अल्लाह, हे पुकार सुन ले, ईश्वर या अल्लाह ए दाता। ರಾಮದಾಸರವರನ್ನ ಸದಾ ಒಂದು ಸಂಗತಿ ನೋವನ್ನು ಉಂಟು ಮಾಡಲು ಆರಂಭಿಸಿತು. ಆ ನೋವೇ ಏನೇ ಔಷಧಿಗಳನ್ನ ಕೊಟ್ಟರೂ ಸಹ ಏಡ್ಸ್ ಸೋಂಕಿತ ಮಕ್ಕಳ ಆಯಾಸವನ್ನ ದೂರ ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ, ಚೇತರಿಕೆ ಕಾಣಿಸುತ್ತಿಲ್ಲವಲ್ಲ ಎಂಬುದು. ಅದೇ ಸಮಯಕ್ಕೆ ಜರ್ಮನಿಯ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ಪ್ರಕಟಿಸಿದ ಭೋಪಾಲ್ನ ಆ 4 ಮನೆಯಲ್ಲಿ ಎದುರಾದಂತಹ ವಿಸ್ಮಯದ ಬಗ್ಗೆ ತಿಳಿದ್ರು. ಆ 4 ಮನೆಯವರನ್ನ ಯಾವ ವಿಷಾನಿಲವೂ ಏನು ಮಾಡಲು ಸಾಧ್ಯವಾಗಲಿಲ್ಲ. ಅವರಿಗೆ ಅಂತಹ ನಿರೋಧಕ ಶಕ್ತಿ ಹೇಗೆ ಬಂತು ಎಂಬುದು, ಆ 4 ಮನೆಯ ಜನರನ್ನ ಕಾಪಾಡಿದ ಆ ತಂತ್ರದ ಮಹತ್ವವಾದರೂ ಏನು ಎಂಬುದು. ನನಗೆ ನಾನು ಆಗ ತಕ್ಷಣದಲ್ಲೇ ಪತ್ರಿಕೆಗಳನ್ನ 1984 ಪತ್ರಿಕೆಗಳನ್ನು ತೆಗಿಲಿಕ್ಕೆ ಶುರು ಮಾಡಿದೆ. ಹಿಂದೂ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಅಪಿಯರ್ ಆಗಿತ್ತು. ಆ ಆರ್ಟಿಕಲ್ ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಬರೆದಂತ ಒಂದು ಲೇಖನ ಮತ್ತು ಜರ್ಮನ್ ಒಬ್ಬ ಸೈಂಟಿಸ್ಟ್ ಉಲ್ರಿಚ್ ಅನ್ನುವಂಥವ್ರು ಬರೆದಿದ್ದಂಥ ಒಂದು ಲೇಖನ. ಆ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂಥ ಎಲ್ಲ ಮನೆಗಳವರು ಸತ್ರು, ಆದ್ರೆ ಅವ್ರ ಮನೆಯವರು ಸತ್ತಿರಲಿಲ್ಲ, 1 ಕಿಲೋಮೀಟರ್ ಅಂತರದಲ್ಲಿ. ಆಗ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಆ ಪ್ರಕಟಣೆಗಳನ್ನ ಅಧ್ಯಯನ ನಡೆಸಿದ ರಾಮದಾಸರವರಿಗೆ ಒಂದು ಆಲೋಚನೆ ಬಂತು. ಆ ಆಲೋಚನೆಯೇ ಆ ಒಂದು ತಂತ್ರದಿಂದ HIV ಸೋಂಕಿನಿಂದ ನರಳುತ್ತಿರುವ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದಲ್ಲ ಎಂಬುದು. ಆ ತಂತ್ರದಿಂದ ಏಡ್ಸ್ ಸಮಸ್ಯೆಯನ್ನ ನಿವಾರಿಸಬಹುದಾ ಎಂಬುದು. ಅಂತಹ ಆಲೋಚನೆ ಬಂದ ಕೂಡಲೇ ರಾಮದಾಸರವರು ಅನಿಲ ದುರಂತ ನಡೆದಂತಹ ಭೋಪಾಲ್ಗೆ ಹೋಗಿಯೇ ಬಿಟ್ಟರು. ಭೋಪಾಲ್ಗೆ ತೆರಳಿ ವಿಷಾನಿಲವು ಅಪ್ಪಳಿಸಿದರೂ ಸಹ ಬದುಕುಳಿದವರ ಬಗ್ಗೆ ತಿಳಿದು ಮೈಸೂರಿಗೆ ಮರಳಿದ ರಾಮದಾಸರವರು ಜರ್ಮನಿ ಸರ್ಕಾರಕ್ಕೆ ಮನವಿಯೊಂದನ್ನು ಕಳುಹಿಸಿದ್ರು. ಆ ತಂತ್ರದ ಬಗ್ಗೆ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಿರುವ ವಿಜ್ಞಾನಿ ಉಲ್ರಿಚ್ರೊಂದಿಗೆ ಮಾತನಾಡಿದರು. ದಯವಿಟ್ಟು ಮೈಸೂರಿಗೆ ಬನ್ನಿರಿ, ಏಡ್ಸ್ನಿಂದ ನರಳುತ್ತಿರುವ ಮಕ್ಕಳ ಮೇಲೆ ಆ ತಂತ್ರವನ್ನ ಪ್ರಯೋಗಿಸುವ ವಿಧಾನವನ್ನ ತಿಳಿಸಿರೆಂಬ ಮಾತಿಗೆ ಮರುಮಾತನಾಡದ ಜರ್ಮನ್ ವಿಜ್ಞಾನಿ ಡಾಕ್ಟರ್ ಉಲ್ರಿಚ್ ಮೈಸೂರಿಗೆ ಬಂದೇ ಬಿಟ್ಟರು.